ನಂಗೆ ಆನೆಸ್ಟ್ ಆಗಿ ಹೇಳಿ. ನೀವು ನಿಮ್ಮ ಇನ್‌ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು ವಾವ್! ಇವಳ ಸ್ಕಿನ್ ಎಷ್ಟ್ ಚೆನ್ನಾಗಿದೆ. ಇವಳ್ದು ಇಷ್ಟ್ ಬೇಗ 10K ಫಾಲೋವರ್ಸ್ ಆಗೋದ್ರಾ? ಇವ್ರು ಯಾವಾಗ್ಲೂ ಎಂತ ಒಳ್ಳೊಳ್ಳೆ ಡೆಸ್ಟಿನೇಷನ್‌ಗೆ ವೆಕೇಷನ್‌ಗೆ ಹೋಗ್ತಾರೆ. ನಾನ್ ನೋಡು ನೈಟಿ ಹಾಕೊಂಡು ಮನೇಲಿ ಕೂತ್ಕೊಂಡು ತಲೆ ತುಂಬಾ ಎಣ್ಣೆ ಬಳ್ಕೊಂಡಿದೀನಿ ಅಂತ ನೀವು ಲಾಸ್ಟ್ ಟೈಮ್ ಅನ್ಕೊಂಡಿದ್ ಯಾವಾಗ? ಕಂಪ್ಯಾರಿಸನ್ಸ್ ಒಳ್ಳೆ ತರ. ಅದ್ ನಮ್ ಎಲ್ರಿಗೂ ಕಚ್ಚುತ್ತೆ. ನೋ ಮ್ಯಾಟರ್ ನೀವು ಸ್ಟೂಡೆಂಟಾ, ಹೋಮ್ ಮೇಕರಾ ಅಥವಾ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀರಾ, ಅದೇನು ಮ್ಯಾಟರ್ ಆಗಲ್ಲ. ಎಲ್ರೂ ಅವ್ರ ಲೈಫ್‌ನ ಒಂದಲ್ಲ ಒಂದ್ ರೀತಿಲಿ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಂಡೇ ಮಾಡ್ಕೋತಾರೆ. ಬಟ್ ಅದನ್ನ ಹಾಗೆ ಬಿಡೋದ್ ಬೇಡ. ಇವತ್ತು ಲೆಟ್ಸ್ ಬ್ರೇಕ್ ಇಟ್ ಡೌನ್. ನಾವ್ ಯಾಕೆ ಕಂಪೇರ್ ಮಾಡ್ಕೋತೀವಿ? ಅದರಿಂದ ಆಗುವಂತಹ ಪ್ರಾಬ್ಲಮ್ಸ್ ಏನು? ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಪ್ಯಾರಿಸನ್ ನ ನಾವು ರಿಯಲ್ ಲೈಫ್ ಅಲ್ಲಿ ಹೇಗೆ ಅವಾಯ್ಡ್ ಮಾಡ್ಬೋದು ಆರ್ ಸ್ಟಾಪ್ ಮಾಡ್ಬೋದು? ಇದೆಲ್ಲದನ್ನ ನೋಡ್ತಾ ಹೋಗೋಣ. ಅಂಡ್ ವಿಡಿಯೋ ಕೊನೆವರೆಗೂ ನನ್ನ ಜೊತೆ ಇರಿ, ಸೊ ದಟ್ ನೀವೊಂದು ಹೊಸ ಮೈಂಡ್ಸೆಟ್ ಶಿಫ್ಟ್ ಇಂದ ಬದುಕೋಕ್ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ತುಂಬಾ ಗಿಲ್ಟಿ ಫೀಲ್ ಆಗ್ಬೇಡಿ. ಫಾಲ್ಟ್ ನಿಮ್ದಲ್ಲ, ಬಟ್ ಕಂಪ್ಯಾರಿಸನ್ ಹ್ಯೂಮನ್ ಸೈಕಾಲಜಿಯಲ್ಲೇ ಇದೆ. ಅವಾಗ ಸ್ಟೋನ್ ಏಜ್ ಟೈಮ್ ಇಂದನೂ ಕಂಪ್ಯಾರಿಸನ್ ಇತ್ತು ಅಂದ್ರೆ ನೀವು ನಂಬ್ತೀರಾ? ಅವಾಗೆಲ್ಲ ಹೇಗಿತ್ತು? ಅವನ ಹತ್ರ ಜಾಸ್ತಿ ಫುಡ್ ಇದೆ, ನಮ್ಮ ಹತ್ರ ಕಡಿಮೆ ಇದೆ. ನಾವು ಆದಷ್ಟು ಬೇಗ ಜಾಸ್ತಿ ಮರಗಳನ್ನ ಹುಡುಕಿ ಫ್ರೂಟ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೇಕು, ಅಥವಾ ಜಾಸ್ತಿ ಅನಿಮಲ್ಸ್ನ ಬೇಟೆ ಮಾಡಿ ಮೀಟ್ನ ಸ್ಟೋರ್ ಮಾಡಿ ಇಟ್ಕೋಬೇಕು. ಈ ರೀತಿ ಇತ್ತು. ಬಟ್ ಇದು ಪ್ರಾಬ್ಲಮ್ ಏನಂದ್ರೆ ಸರ್ವೈವಲ್, ಬದುಕೋಕ್ಕೋಸ್ಕರ ಒಂದು ಸರ್ವೈವಲ್ ಚಿಂತೆ ಆಗಿತ್ತು. ಬಟ್ ಈಗ ಸರ್ವೈವಲ್ ಪ್ರಾಬ್ಲಮ್ ಅಲ್ಲ, ಬಟ್ ವೈಫೈ ಇಸ್ ದ ಪ್ರಾಬ್ಲಮ್. ಇವಾಗ ಸೋಷಿಯಲ್ ಮೀಡಿಯಾನೇ ಒಂದು ಮಾಡರ್ನ್ ಜಂಗಲ್ ಆಗೋಗಿದೆ. ಇನ್ಸ್ಟೆಡ್ ಆಫ್ ಕಂಪೇರಿಂಗ್ ಟು ಮ್ಯಾಂಗೋಸ್, ಬನಾನಾಸ್, ನಾವು ಯೂಶಲಿ ಜಾಬ್ ಪ್ರಮೋಷನ್ಸ್ ಆಗಿರ್ಬೋದು, ವೆಕೇಶನ್ಸ್ ಆಗಿರ್ಬೋದು, ಲಕ್ಸುರಿ ಹ್ಯಾಂಡ್ ಬ್ಯಾಗ್ಸ್, ಕಾರ್ಸ್, ಈ ರೀತಿ ಕಂಪೇರ್ ಮಾಡ್ತೀವಿ. ಬಟ್ ಈವನ್ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆನೂ ನಮ್ಮ ಅಕ್ಕ ಪಕ್ಕದ ಮನೆ ಆಂಟಿಗಳು ಅಥವಾ ನಮ್ಮ ರಿಲೇಟಿವ್ಸ್ ಯೂಶಲಿ ಕಂಪೇರ್ ಮಾಡ್ತಾ ಇದ್ರಲ್ವಾ? ನಮ್ಮ ಮಗಳದು 95% ಬಂತು ರೀ, ನಿಮ್ಮ ಮಗಳದ್ದು ಎಷ್ಟು? ನಾವ್ ಈ ಸರಿ ಹಬ್ಬಕ್ಕೆ ಗೋಲ್ಡ್ ಬ್ಯಾಂಗಲ್ ತಗೊಂಡೇರಿ, ನೀವೇನ್ ತಗೊಂಡ್ರಿ? ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಕಂಪ್ಯಾರಿಸನ್ ನಮ್ನ ಲೈಫ್ ಅಲ್ಲಿ ಮುಂದಕ್ಕೆ ತಳ್ಳಲ್ಲ, ಬಟ್ ನಮ್ನ ಕೆಳಗೆ ಎಳೆಯುತ್ತೆ. ನಮ್ ಕಾನ್ಫಿಡೆನ್ಸ್ ನ ಹಾಳು ಮಾಡೋದಾಗಿರ್ಬೋದು, ಅಥವಾ ನಮ್ಮ ಓನ್ ಸ್ಟ್ರೆಂತ್ ನ ಇಗ್ನೋರ್ ಮಾಡೋ ಹಾಗೆ ಮಾಡುತ್ತೆ. ಅಂಡ್ ಆಲ್ಸೋ ಅನ್ನೆಸೆಸರಿ ಜೆಲಿಸಿನ ಕ್ರಿಯೇಟ್ ಮಾಡುತ್ತೆ. ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ನೆಗೆಟಿವಿಟಿ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ ಹೊಸ ಕಾರ್ ತಗೊಂಡಿರೋದು ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರುವಂತಹ ಪೋಸ್ಟ್ಗಳನ್ನ ನೋಡ್ಬೋದು. ಆದ್ರೆ ಅವರು ತಿಂಗಳ ಎಷ್ಟು EMI ಪೇ ಮಾಡ್ತಿದ್ದಾರೆ, ಎಷ್ಟು ಫ್ಯಾಮಿಲಿಯಲ್ಲಿ ಫೈಟ್ಸ್ ಆಗ್ತಾ ಇದೆ, ಎಷ್ಟು ರಾತ್ರಿ ಹೊತ್ತು ಅಳ್ತಾ ಮಲಗ್ತಾ ಇದ್ದಾರೆ, ಇದು ಯಾರು ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡಲ್ಲ. ಸೊ ನೀವು ಅವ್ರ ಲೈಫ್ನ ಓನ್ಲಿ ನೈಸ್ ಥಿಂಗ್ಸ್, ರೋಸಿ ಥಿಂಗ್ಸ್ ಅಥವಾ ಓನ್ಲಿ ಸ್ಕ್ರಿಪ್ಟೆಡ್ ಪಾರ್ಟ್ಸ್ನ ನೋಡ್ತಾ ಇದ್ದೀರಾ. ಅಂದ್ರೆ ಬೇಸಿಕಲಿ ನೀವು ಅವರ ಹೈಲೈಟೆಡ್ ರೀಲ್, ವೆಲ್ ಥಾಟ್ ಔಟ್ ಹೈಲೈಟೆಡ್ ರೀಲ್ನ ನಿಮ್ಮ ಬಿಹೈಂಡ್ ದ ಸೀನ್ಸ್ ಜೊತೆ ಕಂಪೇರ್ ಮಾಡ್ಕೋತಾ ಇದ್ದೀರಾ, ವಿಚ್ ಇಸ್ ಟೋಟಲಿ ಇಲ್ಲಾಜಿಕಲ್. ನಿಮ್ಗೆ ಅನ್ಸತ್ತಲ್ವಾ? ದಟ್ಸ್ ಜಸ್ಟ್ ಅನ್ಫೇರ್ ಟು ಯು. ನೌ ವೇಟ್, ಕಂಪ್ಯಾರಿಸನ್ ಯಾವಾಗ್ಲೂ ಏನ್ ಕೆಟ್ಟದಲ್ಲ, ಬಟ್ ನಾವು ಪಾಸಿಟಿವ್ ಆಗಿ ಕಂಪೇರ್ ಮಾಡ್ಕೊಂಡಾಗ ಅದು ನಮಗೆ ಮೋಟಿವೇಶನ್ ರೀತಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫಿಟ್ ಆಗಿರುವಂತಹ ಫೀಮೇಲ್ ಇನ್ಫ್ಲುಯೆನ್ಸರ್ ಸಕ್ಕದಾಗಿರೋ ಬಾಡಿಕಾನ್ ಡ್ರೆಸ್ನ ಹಾಕೊಂಡಿರ್ತಾಳೆ. ಅದನ್ನ ನೋಡಿ ನನಗೂ ಆ ಡ್ರೆಸ್ ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಆ ಡ್ರೆಸ್ನ ಹಾಕೊಳ್ಳೋದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಫಿಟ್ನೆಸ್ ಬೇಕು, ಯು ವಾಂಟ್ ಟು ಲೂಸ್ ಸಮ್ ವೇಟ್ ಅಂತ ಅಂದಾಗ ನೀವು ಜಿಮ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಬೋದು, ಅಥವಾ ಮನೆಯಲ್ಲೇ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಯು ಮೇ ಕಟ್ ಡೌನ್ ಆಲ್ ದ ಫಾಸ್ಟ್ ಫುಡ್, ಜಂಕ್ ಫುಡ್, ಶುಗರ್, ಇದೆಲ್ಲ ಕಟ್ ಡೌನ್ ಮಾಡಿ ಒಂದು ಹೆಲ್ದಿ ಡಯಟ್ ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಅದೇ ನೀವು ಏನು ಏಮ್ ಇಲ್ಲದೆ ಇಡೀ ದಿನ ಡೂಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ, ಯು ವಿಲ್ ಡೆಫಿನೆಟ್ಲಿ ಫೀಲ್ ಅಯ್ಯೋ ಅವ್ರು ಏನೇನೋ ಮಾಡ್ತಾ ಇದ್ದಾರೆ ಲೈಫಲ್ಲಿ, ಐ ಆಮ್ ಸೋ ಯೂಸ್ಲೆಸ್ ಅಂತ ಖಂಡಿತ ಅನ್ಸುತ್ತೆ. ದಾಟ್ಸ್ ವೇರ್ ಇಟ್ ಗೆಟ್ಸ್ ಟಾಕ್ಸಿಕ್. ಸೊ ಕಂಪ್ಯಾರಿಸನ್ ನ ಯಾವಾಗ್ಲೂ ಫ್ಯೂಯಲ್ ರೀತಿ ಯೂಸ್ ಮಾಡ್ಕೊಳ್ಳಿ, ನಾಟ್ ಆಸ್ ಪಾಯ್ಸನ್. ಸೊ ಈಗ ದ ಮೋಸ್ಟ್ ವಾಂಟೆಡ್ ಪಾರ್ಟ್ ನ ಡಿಸ್ಕಸ್ ಮಾಡೋಣ. ನಾವು ನಮ್ಮ ಎವ್ರಿ ಡೇ ಲೈಫ್ ಅಲ್ಲಿ ಮಾಡ್ಕೊಳ್ಳುವಂತಹ ಟಾಕ್ಸಿಕ್ ಕಂಪ್ಯಾರಿಸನ್ ನ ನಿಲ್ಸೋದು ಹೇಗೆ? ಫಸ್ಟ್ ಆಫ್ ಆಲ್ ಸೆಲ್ಫ್ ಅವೇರ್ ಆಗಿರ್ಬೇಕು. ನೀವು ಇನ್ನೊಬ್ರ ಜೊತೆ ನೆಗೆಟಿವ್ ಆಗಿ ಕಂಪೇರ್ ಮಾಡ್ಕೋತಿದ್ದೀರಾ ಅಂತ ಗೊತ್ತಾಗ್ತಿದ್ದಂಗೆ ಯು ಶುಡ್ ಬಿ ಏಬಲ್ ಟು ಕ್ಯಾಚ್ ಯುವರ್ ಫೀಲಿಂಗ್ ಅಂಡ್ ಸ್ಟಾಪ್ ಇಟ್. ಸೊ ಹೀಗೆ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಏನು? ಕಂಟ್ರೋಲ್ ಯುವರ್ ಟ್ರಿಗರ್ಸ್. ನೀವು ಟಾಕ್ಸಿಕ್ ಕಂಪ್ಯಾರಿಸನ್ ನ ನಿಲ್ಸೋಂತಹ ಪಾತ್ ಅಲ್ಲಿದ್ದೀರಾ, ಬಟ್ ನಿಮ್ಗೆ ಟ್ರಿಗರ್ ಮಾಡುವಂತಹ ಏನೋ ಒಂದು ಪೋಸ್ಟ್ ಬರುತ್ತೆ, ಅಕೌಂಟ್ ನೋಡ್ತೀರಾ ಅಂತ ಅಂದಾಗ ಆ ಪಾತ್ ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮನ್ನ ಇನ್ಸೆಕ್ಯೂರ್ ಆಗಿ ಅಥವಾ ಅಂಡರ್ ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡಿಸುವಂತಹ ಯಾವುದೇ ಅಕೌಂಟ್ ಆಗಲಿ ಅದನ್ನ ಫಸ್ಟ್ ಅನ್ಫಾಲೋ ಮಾಡಿ ಅಥವಾ ಮ್ಯೂಟ್ ಮಾಡಿ. ಪ್ರೊಟೆಕ್ಟ್ ಯುವರ್ ಪೀಸ್. ನೋಬಡಿ ಈಸ್ ವರ್ತ್ ಯುವರ್ ಮೆಂಟಲ್ ಹೆಲ್ತ್. ಈ ಮೆಥಡ್ ಕೇಳೋದಕ್ಕೆ ಸ್ವಲ್ಪ ವಿಯರ್ಡ್ ಅಂಡ್ ಫನ್ನಿ ಅಂತ ಅನ್ಸುತ್ತೆ, ಬಟ್ ಯು ಶುಡ್ ಟ್ರೈ ಇಟ್. ಸೆಲೆಬ್ರೇಟ್ ಅದರ್ಸ್ ಸಕ್ಸಸ್. ಐ ನೋ ಇಟ್ ಸೌಂಡ್ಸ್ ಫನಿ, ಬಟ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಗೋಲ್ ಏನೋ ಒಂದು ಬೊಟಿಕ್ ಓಪನ್ ಮಾಡಬೇಕು ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಅಂದ್ರೆ, ಅದೇ ಒಂದು ಸಕ್ಸಸ್ ಸ್ಟೋರಿನ ಇನ್ನೊಬ್ರು ಯಾರೋ ಪೋಸ್ಟ್ ಮಾಡಿದ್ದಾರೆ, ನಿಮ್ಮ ಸೇಮ್ ಗೋಲ್ನ ಅವ್ರು ಅಚೀವ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ನೋಡಿ ಎಕ್ಸೈಟೆಡ್ ಆಗಿ ಫೀಲ್ ಆಗಿ ಸೆಲೆಬ್ರೇಟ್ ಮಾಡಿ.
ಹಾಗಂತ ಕೇಕ್ ತಗೊಂಬಂದು ಕಟ್ ಮಾಡಿ ಅಂತ ಅಲ್ಲ. ಬಟ್ ಯು ಶುಡ್ ಫೀಲ್ ಎಕ್ಸೈಟೆಡ್. ವಾವ್, ನನ್ಗೆ ಈ ಒಂದು ಪೋಸ್ಟ್ ನ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ಐ ಥಿಂಕ್ ಇಟ್ಸ್ ಅ ಸೈನ್ ಫ್ರಮ್ ದ ಯೂನಿವರ್ಸ್. ನಾನ್ ನೆಕ್ಸ್ಟ್ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಪೋಸ್ಟ್ ನ ಹಾಕ್ತೀನಿ ಅಂತ ಹೇಳಿ ಎಕ್ಸೈಟೆಡ್ ಆಗಿ ಅವರು ಯಾವ ರೀತಿ ಬಟ್ಟೆ ಹಾಕೊಂಡಿದ್ದಾರೆ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ, ಎಲ್ಲದನ್ನು ಚೆಕ್ ಮಾಡಿ ಅದನ್ನ ನೀವು ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ ಫಾರ್ ದ ಫ್ಯೂಚರ್ ರೆಫರೆನ್ಸ್. ಯು ಆರ್ ಗೋಯಿಂಗ್ ಟು ಪೋಸ್ಟ್ ಇಟ್ ಅಂತ. ಸೊ ಇದು ಮ್ಯಾನಿಫೆಸ್ಟೇಷನ್ಗೂ ವರ್ಕ್ ಆಗುತ್ತೆ. ಸಿ, ಮ್ಯಾನಿಫೆಸ್ಟೇಷನ್ ಒನ್ ಆಫ್ ದ ಮೆಥಡ್ಸ್ ಏನು, ಬಿಹೇವ್ ಆರ್ ಬಿಲೀವ್ ಇಟ್ಸ್ ಆಲ್ರೆಡಿ ಯುವರ್ಸ್ ಅಂತ. ಸೊ ನೀವು ಆಲ್ರೆಡಿ ಆ ಒಂದು ಪಾತಲ್ಲಿ ಇದ್ದೀರಾ, ನೀವು ಆಲ್ರೆಡಿ ಅದನ್ನ ಅಚೀವ್ ಮಾಡಿದೀರಾ, ನೀವು ಸಕ್ಸಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಯು ಆರ್ ರೆಡಿ ಫಾರ್ ಇಟ್ ಅಂತ ಅಂದಾಗ ಮ್ಯಾನಿಫೆಸ್ಟ್ ನ ತುಂಬಾ ಬೇಗ ಮಾಡ್ಕೊಳ್ಬಹುದು. ದಿಸ್ ಈಸ್ ಅ ವಂಡರ್ಫುಲ್ ಟ್ರಿಕ್. ನೀವು ಅಚೀವ್ ಮಾಡಬೇಕು ಅನ್ಕೊಂಡಿರುವಂತಹ ಗೋಲ್ ನ ಇನ್ನೊಬ್ರು ಪೋಸ್ಟ್ ಮಾಡಿರೋದನ್ನ ನೀವು ನೋಡಿದಾಗ ನಿಮ್ಗೆ ಜೆಲಸ್ ಫೀಲ್ ಆಗೋದ್ರ ಬದಲು ಯು ಫೀಲ್ ಇನ್ಸ್ಪೈರ್ಡ್. ಟ್ರೈ ದಿಸ್ ಮೆಥಡ್. ದ ಮೋಸ್ಟ್ ಲಾಜಿಕಲ್ ಮೆಥಡ್ ಅಂತ ಅಂದ್ರೆ ನಿಮ್ಮನ್ನ ನಿಮ್ ಜೊತೆ ಮಾತ್ರ ಕಂಪೇರ್ ಮಾಡ್ಕೊಳ್ಳೋದು. ಸಿ, ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಅವಳಿಗಿಂತ ನಾನ್ ಬೆಟರ, ನನಗಿಂತ ಅವಳು ಬೆಟರ ಅಂತ ಕೇಳ್ಕೊಳ್ಳೋದಕ್ಕಿಂತ ಆಸ್ಕ್, ನೀವು ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಇಂಪ್ರೂವ್ ಆಗಿದ್ದೀರಾ, ಅಥವಾ ಈವನ್ ನೆನ್ನೆಗಿಂತ ಇವತ್ತು ಎಷ್ಟು ಬೆಟರ್ ಆಗಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ನೀವು ದಿನ ರಾತ್ರಿ ಸ್ಕ್ರೋಲ್ ಮಾಡ್ಕೊಂಡು ಮಧ್ಯರಾತ್ರಿ ಯಾವಾಗ್ಲೋ ಮಲ್ಕೋತಾ ಇದ್ರಿ, ಬಟ್ ಇವತ್ತು ಫೋನ್ ನ ಸ್ವಲ್ಪ ದೂರ ಇಟ್ಟು 10-11 ಗಂಟೆ ಒಳಗೆ ಮಲ್ಕೋತಾ ಇದ್ದೀರಾ ಅಂತ ಅಂದ್ರೆ ಅದು ಕೂಡ ರಿಯಲ್ ಪ್ರೋಗ್ರೆಸ್. ಸಿ, ನೀವು ಬೇರೆಯವರು ಪ್ರಪಂಚಕ್ಕೆ ಏನ್ ತೋರ್ಸೋದಕ್ಕೆ ಇಷ್ಟಪಡ್ತಾರೆ, ಏನ್ ಚೂಸ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅದನ್ನ ಮಾತ್ರ ನೋಡೋದಕ್ಕೆ ಸಾಧ್ಯ. ಈವನ್ ನಿಮ್ಮ ಬೆಸ್ಟ್ ಫ್ರೆಂಡೇ ಆದ್ರೂ ಅವರು ನಿಮ್ಮ ಹತ್ರ ಏನ್ ಹೇಳ್ಕೋತಾರೆ ಅದು ಮಾತ್ರ ನಿಮಗೆ ಗೊತ್ತಾಗುತ್ತೆ. ಬಟ್ ಡೀಪ್ ಡೌನ್ ಅವರು ಎಂತಹ ವ್ಯಕ್ತಿ, ಎವ್ರಿ ಸಿಂಗಲ್ ಮೈನ್ಯೂಟ್ ಡೀಟೇಲ್ ಅವರಿಗೆ ಗೊತ್ತಿರಕ್ ಸಾಧ್ಯ. ಅದೇ ರೀತಿನೇ ನಿಮ್ಮ ಪ್ರತಿಯೊಂದು ಡೀಟೇಲ್ ನಿಮ್ಮೊಬ್ಬರಿಗೆ ಗೊತ್ತಿರಕ್ ಸಾಧ್ಯ. ಹಾಗಾಗಿ ನೀವು ನಿಮ್ಮ ಪಾಸ್ಟ್ ವರ್ಷನ್ ಜೊತೆ ನಿಮ್ಮ ಪ್ರೆಸೆಂಟ್ ವರ್ಷನ್ ನ ಕಂಪೇರ್ ಮಾಡ್ಕೊಳ್ಳೋದ್ರಲ್ಲಿ ಮಾತ್ರ ಲಾಜಿಕ್ ಇದೆ, ಅದ್ರಲ್ಲಿ ಮಾತ್ರ ಮೀನಿಂಗ್ ಇದೆ. ಓನ್ಲಿ ದಟ್ ಮೇಕ್ಸ್ ಸೆನ್ಸ್. ಸೊ ಕಂಪೇರ್ ಓನ್ಲಿ ಯು ವಿತ್ ಯುವರ್ ಸೆಲ್ಫ್. Now this is very very important. Define your own success. ನಿಮ್ ಪ್ರಕಾರ ಸಕ್ಸಸ್ ಅಂದ್ರೆ ಏನು ಅನ್ನೋದನ್ನ ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಸಕ್ಸಸ್ ನ ಡೆಫಿನೇಷನ್ ಏನು ಅನ್ನೋದನ್ನ ಮೊದಲು ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಸೊಸೈಟಿಲಿ ಮದುವೆ, ಮಕ್ಕಳು, ಫಿನಾನ್ಸ್, ಮನೆ ಕಟ್ಸೋದು ಅಥವಾ ದುಡ್ಡು ಇಷ್ಟು ಮಾಡಿದ್ರು, ಇದೆಲ್ಲದನ್ನು ಕಂಪೇರ್ ಮಾಡ್ತಾ ಹೋಗುತ್ತೆ. ಇದೆಲ್ಲಾನು ಸೊಸೈಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸಕ್ಸಸ್. ಬಟ್ ನಿಮ್ ಪ್ರಕಾರ ಮೆಟೀರಿಯಲಿಸ್ಟಿಕ್ ಲೈಫ್ ನಿಮ್ ಪ್ರಕಾರ ಸಕ್ಸಸ್ ಅಲ್ಲದೆ ಇರ್ಬೋದು. ನಿಮ್ಗೆ ಮೋಸ್ಟ್ಲಿ ಒಂದು ಹಳ್ಳಿಲಿ ಆರಾಮಾಗಿ ಫಾರ್ಮಿಂಗ್ ಮಾಡ್ಕೊಂಡು ಹಸ್ಬೆಂಡ್ ಜೊತೆ ಒಂದು ಪೀಸ್ಫುಲ್ ಲೈಫ್ ಲೀಡ್ ಮಾಡೋದು ನಿಮ್ ಪ್ರಕಾರ ಸಕ್ಸಸ್ ಇರ್ಬೋದು. ಇನ್ನೊಬ್ರಿಗೆ ಯಾರಿಗೋ ಲಕ್ಸುರಿ ಕಾರ್ಸ್ ತಗೊಳ್ಳೋದು, ಬಂಗ್ಲೆ ತಗೊಳ್ಳೋದು, ಇದೆಲ್ಲ ಸಕ್ಸಸ್ ಇರ್ಬೋದು. ಸೊ ಸಕ್ಸಸ್ ಇಸ್ ವೆರಿ ಸಬ್ಜೆಕ್ಟಿವ್. ಪ್ರತಿಯೊಬ್ಬರಿಗೂ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈವನ್ ನನಗೇನೆ ಐ ಥಿಂಕ್ ಸಕ್ಸಸ್ ಡೆಫಿನೇಷನ್ ನಮ್ ಎಲ್ರಿಗೂ ಸ್ವಲ್ಪ ವರ್ಷಗಳಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನನಗೆ ಸ್ವಲ್ಪ ವರ್ಷಗಳ ಹಿಂದೆ ನಾನು ಸಾಯೋವರೆಗೂ ಆಕ್ಟ್ ಮಾಡ್ಕೊಂಡಿರ್ಬೇಕು, ಐ ವಾಂಟ್ ಬಿ ಅನ್ ಆಕ್ಟರ್, ಯಾವಾಗ್ಲೂ ಆಕ್ಟ್ ಮಾಡ್ತಾ ಇರ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಬಟ್ ಈಗ ನನಗೆ ವಾರಕ್ಕೆ 1-2 ಸೀರಿಯಲ್ ಕಾಲ್ಸ್ ಬರ್ತಾ ಇದ್ರು, ಆಫರ್ಸ್ ಬರ್ತಾ ಇದ್ರು, ಐ ಡೋಂಟ್ ವಾಂಟ್ ಟೇಕ್ ಇಟ್. ನನ್ಗೆ ಇಡೀ ದಿನ ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡಿರೋದಕ್ಕೆ ನಂಗೆ ಇಷ್ಟ ಇಲ್ಲ. ಮೇ ಬಿ ಐ ವಾಂಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಐ ವಾಂಟ್ ಬಿ ಇಂಡಿಪೆಂಡೆಂಟ್. ಮೋಸ್ಟ್ಲಿ ನಂದು ಒಂದು ಹೊಸ ಬಿಸ್ನೆಸ್ ನಾನೇ ಸ್ಟಾರ್ಟ್ ಮಾಡಿದ್ರು ಐ ವಾಂಟ್ ವರ್ಕ್ ಆನ್ ಮೈ ಓನ್, ಐ ವಾಂಟ್ ಬಿ ಮೈ ಓನ್ ಬಾಸ್. ಮೇ ಬಿ ಇದು ನನ್ನ ಪ್ರಕಾರ ಇವಾಗ ಸಕ್ಸಸ್ ಇರ್ಬೋದು. ಸೊ ಹೀಗಿದ್ದಾಗ ಯಾರೋ ಮನೆ ಕಟ್ಸಿದ್ರು, ಯಾರೋ ಫಾರಿನ್ ಟ್ರಿಪ್ ಹೋದ್ರು, ಯಾರೋ ಫೇಮಸ್ ಆದ್ರು, ಯಾರೋ ಲಕ್ಸುರಿ ಕಾರ್ ತಗೊಂಡ್ರು, ಏನೇ ಇದ್ರು ನಿಮ್ಗೇನು ಅನ್ಸಲ್ಲ. ಯು ಫೀಲ್ ಲೈಕ್ ನನಗೆ ಬೇಡ ಗುರು ಅದು, ಐ ನೋ ವಾಟ್ ಐ ವಾಂಟ್. ನನ್ನ ಪ್ರಕಾರ ಸಕ್ಸಸ್ ಅಂದ್ರೆ ಏನು ಅಂತ ನನಗೆ ಗೊತ್ತು. ಸೊ ಐ ಆಮ್ ವರ್ಕಿಂಗ್ ಆನ್ ಇಟ್. ಟೈಮ್ ಬಂದಾಗ ನನಗೆ ಸಿಗುತ್ತೆ ಅನ್ನೋ ಒಂದು ಮೆಂಟಲ್ ಕ್ಲಾರಿಟಿ ನಿಮಗೆ ಬರುತ್ತೆ. ಹಾಗಿದ್ದಾಗ ಯಾರು ನಿಮ್ನ ಜೆಲಸ್ ಫೀಲ್ ಮಾಡ್ಸಕ್ಕಾಗಲ್ಲ. ಯು ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಎಲ್ಸ್. ನಿಮಗೆ ಗೊತ್ತು ನಿಮ್ಮ ಲೈಫ್ ಏನು, ನಿಮಗೆ ಏನ್ ಬೇಕು, ನಿಮ್ಮ ಆಸೆಗಳೇನು ಅಂತ. ಸೊ ಯು ಮೇಕ್ ಪೀಸ್ ವಿತ್ ಇಟ್. ಇದು ತುಂಬಾ ಕಾಮನ್ ಪಾಯಿಂಟ್ ಅಂತ ಹೇಳಿ ಇಗ್ನೋರ್ ಮಾಡಲೇಬೇಡಿ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ದಿನಾಗ್ಲೂ ರಾತ್ರಿ ಮಲ್ಗೋ ಮುಂಚೆ 3 ವಿಷಯ ವಾಟ್ ಯು ಆರ್ ಗ್ರೇಟ್ಫುಲ್ ಫಾರ್, ಅಥವಾ ನಿಮ್ ಬಗ್ಗೆ ನಿಮ್ಗೆ ಏನು ಪ್ರೌಡ್ ಅನ್ಸತ್ತೆ ಅದನ್ನ ಬರೀರಿ. ಏನ್ ದೊಡ್ಡ ದೊಡ್ಡ ವಿಷಯಗಳೇ ಬರಿಬೇಕಂತ ಏನಿಲ್ಲ. ಪ್ರಮೋಷನ್ ಸಿಕ್ತು ಅಥವಾ ಕಾರ್ ತಗೊಂಡ್ರಿ, ಈ ರೀತಿ ಏನ್ ಬೇಡ. ಚಿಕ್ಕ ವಿಷಯಗಳೇ. ಮೇ ಬಿ ನೀವು ಆಲ್ಕೋಹಾಲ್ ಕ್ವಿಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದಾಗ ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ನೀವು ಆಲ್ಕೋಹಾಲ್ಗೆ ನೋ ಹೇಳಿದ್ರಿ ಅಂತ ಇರ್ಬೋದು. ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಯೂಸ್ ಮಾಡದೆ ಗಿಡಗಳಿಗೆ ನೀರ್ ಹಾಕಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಯು ಆರ್ ಸೋ ಪ್ರೆಸೆಂಟ್ ಅಟ್ ದ ಮೂಮೆಂಟ್ ಅಂತ ಇರ್ಬೋದು. ಈ ಚಿಕ್ಕ ಪುಟ್ಟ ವಿಷಯಗಳೇ ಈ ನಡುವೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಗೊತ್ತಾ. ಈ ವಿಷಯಗಳೇ ತುಂಬಾ ಜನರ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ. ಸೊ ಇಫ್ ಯು ಆರ್ ಏಬಲ್ ಟು ಡೂ ದಟ್ ಅಂತ ಅಂದ್ರೆ ಯು ಶುಡ್ ಬಿ ರಿಯಲಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಈ ರೀತಿ ಬುಕ್ಕಲ್ಲಿ ಬರೆಯೋದಕ್ಕೆ ಸೋಮಾರ್ತನ ಅಂದ್ರೆ ನಿಮ್ ಫೋನಲ್ಲೇ ನೋಟ್ಸ್ ಆಪ್ ಅಲ್ಲಿ ಇದನ್ನ ಡಾಕ್ಯುಮೆಂಟ್ ಮಾಡ್ಕೋಬಹುದು. ಇಫ್ ಯು ಫೀಲ್ ಲೈಕ್ ಡೌಟಿಂಗ್ ಯುವರ್ ಸೆಲ್ಫ್ ಎವರ್, ಈ ಪಾಯಿಂಟ್ಸ್ ಗಳನ್ನ ನೀವು ಒಂದ್ಸರಿ ಓದಿದ್ರೆ ಸಾಕು, ನಿಮ್ ಬಗ್ಗೆ ನಿಮ್ಗೆ ತುಂಬಾನೇ ಖುಷಿ ಆಗಿದೆ. ಯು ಫೀಲ್ ನೈಸ್ ಅಬೌಟ್ ಯುವರ್ ಸೆಲ್ಫ್. ಸೊ ಮೈ ಫ್ರೆಂಡ್, ಲೈಫ್ ರೇಸ್ ಅಲ್ಲ. ಕೆಲವು ಹೂಗಳು ಬೇಗ ಅರಳ್ತವೆ, ಕೆಲವು ಹೂಗಳು ಲೇಟ್ ಆಗಿ ಅರಳ್ತವೆ. ಬಟ್ ಬ್ಯೂಟಿ ಏನಂದ್ರೆ ಟೈಮ್ ಬಂದಾಗ ಎಲ್ಲಾ ಹೂಗಳು ಅರಳ್ತವೆ.
ಸೊ ನೀವು ಇನ್ನೊಬ್ರ ಜೊತೆ ಟಾಕ್ಸಿಕ್ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಿಮಗೆ ಈ ಎಲ್ಲ ಪಾಯಿಂಟ್ಸು ನೆನಪಾಗಬೇಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಜೊತೆ ಮಾತ್ರ ನಿಮ್ಮನ್ನ ಕಂಪೇರ್ ಮಾಡ್ಕೊಳ್ಳೋದ್ರಲ್ಲಿ ಸೆನ್ಸ್ ಇದೆ. ಸೊ ನೀವು ಇನ್ನೊಬ್ರ ಜೊತೆ ನಿಮ್ಮನ್ನ ಟಾಕ್ಸಿಕ್ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ಫುಲ್ ಆಫ್ ಲೈಫ್, ಹ್ಯಾಪಿ ಲೈಫ್, ಪೀಸ್ಫುಲ್ ಲೈಫ್ ಲೀಡ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ ಐ ಚೂಸ್ ಮೀ ಅಂತ ಕಾಮೆಂಟ್ ಮಾಡಿ. ಇದು ನಿಮ್ಮ ಬ್ರೈನ್ಗೆ ಪಾಸಿಟಿವ್ ಸಿಗ್ನಲ್ನ ಸೆಂಡ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದು ಕಾಮೆಂಟಿಗೆ ಮಾತ್ರ ಅಲ್ಲ, ಈ ಒಂದು ಲೈನ್ ನಿಮ್ಮ ತಲೆಯೊಳಗೆ ಟೆಂಟ್ ಹಾಕೊಂಡು ಯಾವಾಗಲೂ ಕೂತ್ಕೋಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಯಾವಾಗಲೂ ಕಂಪೇರ್ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋಂತಹ ನಿಮ್ಮ ಬೆಸ್ಟ್ ಫ್ರೆಂಡ್ಗೂ ಈ ವಿಡಿಯೋನ ಶೇರ್ ಮಾಡಿ. ನಾವು ನೀವು ಮುಂದಿನ ವಾರ ಸಿಗೋಣ. ಸಿಯಾ.